ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ರು. ಆದ್ರೆ ಈಗ ಆ ಸ್ಥಾನ ಸಿಎಂ ಆಗಬೇಕು ಅನ್ನೋ ಕನಸು ಕೈ ತಪ್ಪಿ ಹೋಗಿದೆ. ಇದಕ್ಕೆ ಅವ್ರು ಮಾಡಿಕೊಂಡಂತಹ ಎಡವಟ್ಟುಗಳೇ ಕಾರಣನಾ? ಹಾಗಾದ್ರೆ ಡಿ.ಕೆ.ಶಿ ಅವರು ಏನ್ ಎಡವಟ್ಟನ್ನ ಮಾಡ್ಕೊಂಡ್ರು? ಯಾಕೆ ಅವರು ಸಿಎಂ ಆಗೋದಕ್ಕೆ ಆಗಲ್ಲ? ಕನಕಪುರ ಬಂಡೆ ಆ ಒಂದು ಕ್ಷಣಿಕ ಎಡವಟ್ಟು ಡಿ.ಕೆ.ಶಿ ಸಿಎಂ ಪಟ್ಟದ ಆಸೆಗೆ ಬಿತ್ತ ಕೊನೆ ಮೊಳೆ. ಡಿ.ಕೆ.ಶಿಗೆ ಆಸೆ ಹುಟ್ಟಿಸಿ ಕೊನೆ ಮೊಳೆ ಜಡಿದಿದ್ದು ಯಾರು? ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ರಹಸ್ಯವಾದ ಸುದ್ದಿ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಕನಕಪುರ ಬಂಡೆಯ ಆ ಒಂದು ಕ್ಷಣಿಕದ ಎಡವಟ್ಟು ಸಿಎಂ ಕುರ್ಚಿಯನ್ನ ಈಗ ಕಸಿದುಕೊಂಡಿದೆ. ಅವರ ಕನಸನ್ನ ಭಗ್ನ ಮಾಡಿದೆ. ಅವರ ಕನಸು ಈಗ ಧ್ವಂಸವಾಗಿದೆ. ಡಿ.ಕೆ.ಶಿ ಅವರು ಸಿಎಂ ಆಗೋದು ಈಗ ಕನಸಾಗಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಸುದ್ದಿ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಆಗಿದೆ. ಎಸ್, ಡಿ.ಕೆ.ಶಿ ಅವರು ಸಿಎಂ ಆಗಬೇಕು ಅಂತ ಹೇಳಿ ತುಂಬಾನೇ ಕನಸುಗಳನ್ನ ಇಟ್ಕೊಂಡಿದ್ರು. ಅದಕ್ಕಾಗಿ ಅವರು ಸಾಕಷ್ಟು ಶ್ರಮವನ್ನ ಕೂಡ ಪಟ್ಟಿದ್ದಾರೆ. ಸೊ ಅದಕ್ಕಾಗಿನೇ ಸಿದ್ದರಾಮಯ್ಯನವರ ವಿರುದ್ಧವಾಗಿನೇ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಎಷ್ಟೊಂದೆಲ್ಲ ಕಷ್ಟಪಟ್ಟರು ಕೂಡ ಈಗ ಕೊನೆಗೂ ಡಿ.ಕೆ.ಶಿ ಅವರು ಸಿಎಂ ಆಗುವಂತ ಆಸೆಯನ್ನೇ ಬಿಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಡಿ.ಕೆ.ಶಿ ಅವರಿಗೆ ಆಸೆಯನ್ನ ಹುಟ್ಟಿಸಿ ಕೊನೆ ಮೊಳೆಯನ್ನ ಜಡಿದಿದ್ದು ಯಾರು? ಡಿ.ಕೆ.ಶಿ ಅವರ ಕನಸು ಭಗ್ನ ಆಗೋದಕ್ಕೆ ಯಾರು ಕಾರಣ? ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ರಹಸ್ಯವಾದ ಸುದ್ದಿ. ನಮ್ಮ ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿ.ಕೆ.ಶಿ ಅವರು ಸಿಎಂ ಆಗಬೇಕು ಅನ್ನೋದು ಎಲ್ಲರ ಕನಸು ಕೂಡ ಆಗಿತ್ತು. ಈವನ್ ಅವ್ರಿಗೆ ಒಂದಷ್ಟು ಯೂತ್ಸ್ಗಳ ಫಾಲೋಯಿಂಗ್ ಕೂಡ ಇದೆ. ಒಂದಷ್ಟು ಯಂಗ್ ಸ್ಟಾರ್ಸ್ಗಳು ಕೂಡ, ಐಕಾನ್ಗಳು ಕೂಡ ಅವ್ರನ್ನ ಇಷ್ಟಪಡ್ತಾರೆ. ಅವರು ಸಿಎಂ ಆಗಬೇಕು ಅಂತ ಕೂಡ ಆಸೆ ಇಟ್ಕೊಂಡಿದ್ದಾರೆ. ಡಿ.ಕೆ.ಶಿ ಅವರು ಸಿಎಂ ಆದ್ರೆ ಹೇಗೆ ಆಡಳಿತವನ್ನ ಮಾಡ್ಬೋದು ಅನ್ನೋದು ಎಲ್ಲರ ಒಂದು ಕನಸಾಗಿದೆ. ಆದ್ರೆ ಈಗ ಅದು ಭಗ್ನ ಆಗಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ಕೊಳ್ಳಿ ಇಟ್ಟಿದ್ದು ಯಾರು? ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ರಹಸ್ಯವಾದ ಸುದ್ದಿ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಆಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತ ಕನಸಿಗೆ ಕೊಳ್ಳಿ ಇಟ್ಟಿದ್ದು ಯಾರು? ಡಿ.ಕೆ. ಮಂತ್ರಿ ಆಗುವಂತ ಕನಸು ನುಚ್ಚು ನೂರಾಗಿದೆ. ಈಗ ಈ ಅವಧಿಯಲ್ಲಿ ಸಿಎಂ ಆಗಲ್ಲ ಡಿ.ಕೆ. ಶಿವಕುಮಾರ್ ಅವರು. ಈ ಅವಧಿಯಲ್ಲಿ ಅವ್ರಿಗೆ ಸಿಎಂ ಆಗೋದಕ್ಕಾಗಲ್ಲ. ಇದಕ್ಕೆ ಅಸಲಿ ಕಾರಣವಾದ್ರು ಏನು ಗೊತ್ತಾ? ಇದರಲ್ಲಿ ಯಾರ್ಯಾರ ಕೈವಾಡ ಇದೆ? ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಸುದ್ದಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಎಷ್ಟು ಆಸೆಯನ್ನ ಇಟ್ಕೊಂಡಿದ್ರು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತು. ಈಗ ಡಿ.ಕೆ. ಅವರು ಸಿಎಂ ಆಗೋದಕ್ಕಾಗಲ್ಲ. ಈ ಕನಸನ್ನ ಭಗ್ನ ಮಾಡಿದ್ದು ಯಾರು? ಅವರ ಈ ಕನಸಿಗೆ ಕೊಳ್ಳಿಯನ್ನ ಇಟ್ಟಿದ್ದು ಯಾರು? ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ಯಾರು ಕೊಳ್ಳಿ ಇಟ್ರು? ಈಗ ಅವರ ಕನಸು ನನಸಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲಿ ಎಡವಿದ್ರು? ಅವರು ತಗೊಂಡಂತ ಕೆಲವೊಂದು ನಿರ್ಧಾರಗಳೇ ಅವರ ಈ ಒಂದು ಎಡವಟ್ಟಿಗೆ ಕಾರಣ ಆಯ್ತಾ? ಅವ್ರು ಮಾಡ್ಕೊಂಡಂತ ಎಡವಟ್ಟುಗಳೇ ಇದಕ್ಕೆ ಕಾರಣ ಆಯ್ತಾ? ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಆಸೆ ಆಗುವಂತ ಕನಸು ಈಗ ನುಚ್ಚು ನೂರಾಗಿದೆ. ಅದಕ್ಕೆ ಅಸಲಿ ಕಾರಣ ಏನಂತ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವರದೇ ಪಕ್ಷದವರ ಅಥವಾ ಬೇರೆಯ ಪಕ್ಷದವರ ಅನ್ನೋದು ನಮ್ಮ ಈ ಒಂದು ನಮ್ಮ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಗೆ ಗೊತ್ತಾಗುತ್ತೆ. ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ. ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಆಗಿದೆ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಡಿ.ಕೆ. ಶಿವಕುಮಾರ್ ಅವರ ಕನಸು ಭಗ್ನ ಆಯ್ತು ಅಂತ. ಸಾಕಷ್ಟು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿದ್ರು. ಯಾಕಂದ್ರೆ ಇಲ್ಲಿ ಒಂದು ಮೂರು ಬಣಗಳಿದೆ. ಒಂದು ಡಿ.ಕೆ.ಶಿ ಅವ್ರ ಪರ ಇದ್ರೆ, ಇನ್ನೊಬ್ರು ಸಿದ್ದರಾಮಯ್ಯನವ್ರ ಪರ ಇರ್ತಾರೆ, ಇನ್ನು ಕೆಲವೊಬ್ರು ತಟಸ್ಥವಾಗಿರ್ತಾರೆ. ಸೊ ಒಂದು ಡಿ.ಕೆ.ಶಿ ಅವರ ಬಣದಿಂದನೂ ಕೂಡ ತುಂಬಾನೇ ಸಪೋರ್ಟ್ ಇದ್ರು. ಸಿದ್ದರಾಮಯ್ಯನವರ ಬಣದಷ್ಟು ಇರಲಿಲ್ಲ. ಬಟ್ ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಕೈಲಾದಷ್ಟಕ್ಕಿಂತ ಇನ್ನು ಜಾಸ್ತಿನೇ ಎಫರ್ಟ್ ಅನ್ನ ಹಾಕಿದ್ರು ಸಿಎಂ ಆಗೋದಕ್ಕೆ. ಅವರು ತುಂಬಾನೇ ಪ್ರಯತ್ನವನ್ನ ಕೂಡ ಪಟ್ಟಿದ್ರು.
ಆ ಪ್ರಯತ್ನ ಅಂದ್ರೆ ಸೂಪರ್ ಫಾಸ್ಟ್ ಆಗಿ ಹೋಗೋದಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾದ್ರೂ ಎಡವದ್ರ? ಡಿ ಕೆ ಶಿವಕುಮಾರ್ ಅವರ ದುಡುಕಿನ ನಿರ್ಧಾರದಿಂದ ಸಂಕಷ್ಟವನ್ನ ತಂದ್ಕೊಂಡ್ರ? ಆ ಒಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ಳದಿದ್ರೆ ಉತ್ತಮವಾಗಿರ್ತಿತ್ತು. ಇಷ್ಟು ವರ್ಷ ಮಾಡಿದ ಹೋಮ ಒಂದು ತಪ್ಪಿನಿಂದ ವ್ಯರ್ಥ ಆಗೋಯ್ತಾ? ಉಳಿದ ಅವಧಿಗೂ ನಾನೇ ಸಿಎಂ ಎಂದು ದೆಹಲಿಯಲ್ಲಿ ಗುಡುಗಿದ್ದ ಸಿದ್ದು ಅವರು ಸಿಎಂ ಪಟ್ಟವನ್ನ ಬಿಟ್ಟು ಕೊಡುವಂತ ಸಾಧ್ಯತೆಗಳೇ ಇಲ್ಲ. ಅವರು ಮೊದಲಿನಿಂದಾನು ಸಿಎಂ ಅಂದ್ರೆ ನಾನೇ ಸಿಎಂ ಅಂತಾನೆ ಇದ್ದಾರೆ. ಈಗ ಆ ಒಂದು ಆಸೆ ಏನಿತ್ತು ಅದು ಕೂಡ ಈಗ ಮುಗ್ದೋಗಿದೆ. ಇನ್ನು ಉಳಿದ ಅವಧಿಗೂ ನಾನೇ ಸಿಎಂ ಅಂತ ಹೇಳಿ ಸಿದ್ದು ಅವರು ಗುಡುಗಿದ್ದಾರೆ. ಇದನ್ನು ಕೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಆಕಾಶವೇ ಧರೆಗೆ ಕುಸಿದಂತಾಗಿದೆ. ಇನ್ನು ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತ ಸುದ್ದಿ ಆಗಿದೆ. ಇದು ನಮ್ಮ ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ದುಡುಕಿನ ನಿರ್ಧಾರದಿಂದ ಅವರೇ ಈ ಸಂಕಷ್ಟವನ್ನ ತಂದುಕೊಂಡ್ರ? ಆ ಒಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ದಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತ? ಇವಾಗ ಸಿಎಂ ಆಗೋದಕ್ಕಾಗಲ್ಲ. ಇವಾಗ ಸಿದ್ದರಾಮಯ್ಯನವರೇ ನಾನೇ ಸಿಎಂ, ನನ್ನ ಕುರ್ಚಿನ ನಾನು ಬಿಟ್ಕೊಡಲ್ಲ ಅಂತ ಹೇಳಿ ದೆಹಲಿಯಲ್ಲೇ ಗುಡುಗಿದ ಮೇಲೆ ಇನ್ ಡಿ ಕೆ ಶಿ ಅವರು ಏನ್ ಮಾಡ್ತಾರೆ? ಇದನ್ನ ಕೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಧರೆ ಕುಸಿದಂತ ಅನುಭವವಾಗಿದೆ. ಇದೇ ಸಂದರ್ಭ ಎಂದು ಡಿ ಕೆ ಕಿವಿ ಉದಿದ್ದು ಅವರು. ನೋಡಿ, ಸಿದ್ದರಾಮಯ್ಯನವರು ಸೀಟ್ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ ಬಂದಿದ್ದಾರೆ. ಅವರು ಬಿಟ್ಕೊಡಂಗೆ ಕಾಣಿಸಲ್ಲ. ಸೊ ಇದೇ ಸಂದರ್ಭವನ್ನ ಉಪಯೋಗ ಮಾಡಿಕೊಂಡು ನಿಮ್ಗೆ ಹೆಂಗಿದ್ರೂ ಸೀಟ್ ಸಿಗಲ್ಲ, ನೀವು ಸಿಎಂ ಆಗೋದಕ್ಕಾಗಲ್ಲ, ಅದಕ್ಕೆ ನಾವೊಂದು ಉಪಾಯವನ್ನ ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಕಿವಿಯನ್ನ ಹಿಂಡಿದ್ದಾರೆ, ಕಿವಿಗೆ ಒಂದಷ್ಟು ಹೂದಿದ್ದಾರೆ. ಅವರು ಯಾರು? ಅವರು ಹುಟ್ಟಿಸಿದ ಆಸೆಯ ಮಾತುಗಳನ್ನ ಕೇಳಿ ಡಿ ಕೆ ಶಿವಕುಮಾರ್ ಅವರು ಕೆಟ್ರ? ಅವ್ರ ಮಾತು ಕೇಳಿ ಡಿ ಕೆ ಅವರು ಏನಾದ್ರೂ ತಪ್ಪು ನಿರ್ಧಾರವನ್ನ ತೆಗೆದುಕೊಂಡ್ರ? ಅವರು ಯಾರು? ಅವರ ಮಾತುಗಳನ್ನ ಕೇಳಿ ಡಿ ಕೆ ಏನು ಮಾಡಿದ್ರು ಗೊತ್ತಾ? ಡಿ ಕೆ ಅವರ ಈ ಒಂದು ಎಡವಟ್ಟೇನಿದೆ ಅದು ಅವರ ಸಿಎಂ ಆಸೆಯನ್ನೇ ಕೊನೆಗಳಿಸಿದೆ. ಅದಕ್ಕೆ ಆ ಮೂವರು ಕಾರಣರಾಗಿದ್ದಾರೆ. ಆ ಮೂವರು ಯಾರು? ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತದ್ ಏನ್ ಹೇಳಿದ್ರು? ಡಿ ಕೆ ಅವರ ಕಿವಿಯಲ್ಲಿ ಅಂತದೇನು ಊದಿದ್ರು? ಯಾರು ಆ ಮೂವರು? ಡಿ ಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿಗೆ ಈಗ ಆಪತ್ತು ಬಂದಿದೆ. ಇನ್ನ ಸಿಎಂ ಆಗೋದಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಬಿಟ್ಕೊಡೋ ಚಾನ್ಸು ಕೂಡ ಇನ್ನು ಮುಂದೆ ಇಲ್ಲ. ಹಾಗಾದ್ರೆ ಈ ಒಂದು ಅಂದ್ರೆ ಡಿ ಕೆ ಅವರು ಸಿಎಂ ಆಗುವಂತ ಒಂದು ಚಾನ್ಸ್ ಅನ್ನ ಯಾರು ಹಾಳು ಮಾಡಿದ್ದು? ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಆಗಿದೆ. ಇದರಿಂದ ಈ ಒಂದು ಎಡವಟ್ಟಿಂದ ಡಿ ಕೆ ಅವರು ಸಿಎಂ ಆಗುವಂತ ಆಸೆಯನ್ನೇ ಇವಾಗ ಕಳೆದುಕೊಂಡಿದ್ದಾರೆ. ಎಸ್, ಪವರ್ ಶೇರಿಂಗ್ ಫೈಟ್ ನಲ್ಲಿ ಸಿದ್ದು ಮೇಲ್ಗೈ, ಡಿ ಕೆ ಮಕಾಡೆ ಮಲಗಿದ್ದಾರೆ. ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಪವರ್ ಶೇರಿಂಗ್ ಈಗ ನಡೀತಾ ಇಲ್ಲ. ಈ ಬೆನ್ನಲ್ಲೇ ಆಕ್ಟಿವ್ ಆಗಿತ್ತು ಕಾಂಗ್ರೆಸ್ ವಿರೋಧಿ ಪಾಳೆಯ. ಅಮಿತ್ ಶಾ ಭೇಟಿ ಎಂದು ಕಿವಿ ಊದಿದ ರಾಜ್ಯ ಬಿಜೆಪಿ ತ್ರಿಮೂರ್ತಿಗಳು. ಎಸ್, ವಿರೋಧ ಪಕ್ಷದವರು ನೋಡಿ ಅಮಿತ್ ಶಾ ಅವರ ಭೇಟಿ ಮಾಡಿಸ್ತೀವಿ ಅಂತ ಹೇಳಿ ಡಿ ಕೆ ಅವರ ಕಿವಿ ಊದಿದ್ದಾರೆ. ದೆಹಲಿಯಲ್ಲಿ ಕುಳಿತು ಡಿ ಕೆ ಪರ ಆಟ ಆಡಿದ ಪ್ರಭಾವಿ ವ್ಯಕ್ತಿಗಳು. ದೆಹಲಿಯಲ್ಲಿ ರಹಸ್ಯವಾಗಿ ನಡೆದಿತ್ತು ಅಮಿತ್ ಶಾ ಹಾಗೂ ಡಿ ಕೆ ಅವರ ಭೇಟಿ. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ರಹಸ್ಯವಾದ ಸುದ್ದಿ. ಇದು ನಮ್ಮ ಎಕ್ಸ್ಕ್ಲೂಸಿವ್ ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಈ ಬೆನ್ನಲ್ಲೇ ಆಕ್ಟಿವ್ ಆಗಿತ್ತು ನೋಡಿ ಕಾಂಗ್ರೆಸ್. ಅಂದ್ರೆ ಡಿ ಕೆ ಅವ್ರಿಗೆ ಇಲ್ಲಿ ಸಿಎಂ ಪಟ್ಟ ಸಿಗಲ್ಲ. ಈ ಬೆನ್ನಲ್ಲೇ ಆಕ್ಟಿವ್ ಆಗೋಯ್ತು ಕಾಂಗ್ರೆಸ್ ವಿರೋಧಿ ಪಾಳೆಯ. ಎಸ್, ಕಾಂಗ್ರೆಸ್ ವಿರೋಧಿ ಪಾಳೆಯದವರು ಒಂದೊಳ್ಳೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಸಲ್ಲದ ಆಸೆಗಳನ್ನೆಲ್ಲ ಹುಟ್ಟಿಸಿದ್ದಾರೆ. ಡಿ ಕೆ ಅವರು ಅದನ್ನು ಕೂಡ ನಂಬಿಕೊಂಡು ಎಡವಟ್ಟನ್ನ ಮಾಡಿದ್ದಾರೆ. ಈ ಎಡವಟ್ಟಿನಿಂದಲೇ ಅವರ ಈಗ ಸಿಎಂ ಏನು ಆಸೆ, ಸಿಎಂ ಆಗಬೇಕು ಅನ್ನೋ ಒಂದು ಆಸೆ ಇತ್ತು, ಅದಕ್ಕೆ ಈಗ ಮುಕ್ತಾಯ ಆಡಿದ್ದಾರೆ. ಡಿ ಕೆ ಅನ್ನ ಸಂಪರ್ಕಿಸಿದ್ದು ವಿಜಯೇಂದ್ರ, ಅಶೋಕ್ ಹಾಗೂ ಕಟೀಲ್ ಅವರು. ನೋಡಿ, ವಿಜಯೇಂದ್ರ ಅವರು, ಅಶೋಕ್ ಹಾಗೂ ಕಟೀಲ್ ಅವರು ಮೂರು ಜನ ನಮ್ಮ ಬಿಜೆಪಿಯ ಏನು ಬಿಜೆಪಿಯ ಮುಖಂಡರುಗಳಿದ್ದಾರೆ. ಇವರು
DK ಅವರನ್ನ ಸಂಪರ್ಕಿಸಿ ನಮ್ಮ ಜೊತೆ ಬನ್ನಿ, ಶಾಸಕರನ್ನ ಕರೆ ತನ್ನಿ, ನಾವು ಸರ್ಕಾರ ಮಾಡೋಣ, ಅಲ್ಲಿ ಚಾಕ್ಲೇಟ್ ಸಿಗ್ತಿಲ್ಲ ಅಂದ್ರೆ ನಾವಿಲ್ಲಿ ಚಾಕ್ಲೇಟ್ ಕೊಡ್ತೀವಿ, ಬನ್ನಿ, ನಿಮ್ ಜೊತೆಗಿರೋ ಫ್ರೆಂಡ್ನು ಕರ್ಕೊಂಡು ಬನ್ನಿ ಅಂದಂಗೆ ಅವರು ಕೂಡ ಈಗ DK ಶಿವಕುಮಾರ್ ಅವ್ರನ್ನ ಕರೆದಿದ್ದಾರೆ. ನಿಮ್ಗಲ್ಲಿ CM ಪಟ್ಟ ಸಿಗ್ತಿಲ್ಲ ಅಲ್ವಾ, ನಮ್ಮ ಜೊತೆಗೆ ಬನ್ನಿ, ನಿಮ್ಮ ಶಾಸಕರನ್ನೂ ಕೂಡ ಈ ಕಡೆ ಕರ್ಕೊಂಡ್ ಬನ್ನಿ, ನಾವು ಸರ್ಕಾರ ಮಾಡೋಣ ಅಂತ ಹೇಳಿ DK ಶಿವಕುಮಾರ್ ಅವರಿಗೆ ಕಿವಿ ಊದಿದ್ದಾರೆ. ಹಾಗೆ ಅಮಿತ್ ಶಾ ಭೇಟಿ ಕೂಡ ಆಗಿದೆ. ಈ ಒಂದು ಇದರಲ್ಲಿ ಅಮಿತ್ ಶಾ ಭೇಟಿ ಎಂದು ಕಿವಿ ಊದಿದ ರಾಜ್ಯ ಬಿಜೆಪಿ ತ್ರಿಮೂರ್ತಿಗಳು. ಸೊ ಇವರು ಅಂದ್ರೆ ಹಾಗೇನೇನೆ ಅಮಿತ್ ಶಾ DK ಭೇಟಿ ಕೂಡ ಆಗಿದೆ. ಅದಕ್ಕೆ ತಮಿಳುನಾಡು ಒಂದು ಕಾರ್ಯಕ್ರಮದಲ್ಲಿ ನೀವು ನೋಡ್ಬೋದು, ಅಮಿತ್ ಶಾ ಜೊತೆ DK ಶಿವಕುಮಾರ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ತಮಿಳುನಾಡಿನ ಸ್ವಾಮೀಜಿ ಇದಕ್ಕೆ ಪೌರೋಹಿತ್ಯವನ್ನ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಏನು ಬಿಜೆಪಿಗೆ ಹೋಗೋದಕ್ಕೆ ಅಂದ್ರೆ ಏನು ತ್ರಿಮೂರ್ತಿಗಳು ಕರೆದಿದ್ರಲ್ಲ, ನಮ್ಮ ಪಕ್ಷಕ್ಕೆ ಬನ್ನಿ, ನಿಮ್ಮ ಶಾಸಕರನ್ನ ಕರೆ ತಗೊಂಡು ಬನ್ನಿ ಅಂತ ಹೇಳಿ. ಸೊ ಅದಕ್ಕೆ ಪೌರೋಹಿತ್ಯ ಕೂಡ ಎಲ್ಲ ಆಗಿದೆ. ದೆಹಲಿಯಲ್ಲೇ ಕುಳಿತು DK ಪರ ಆಟ ಆಡಿದ ಆ ಪ್ರಭಾವಿ ಸ್ವಾಮೀಜಿ. ನೋಡಿ ಏನೇನೆಲ್ಲ ಆಗುತ್ತೆ ರಾಜಕೀಯದಲ್ಲಿ. ಈ ಕಡೆ DK ಅವ್ರಿಗೆ CM ಆಗಬೇಕು ಅನ್ನೋ ಆಸೆ, ಇಲ್ಲಿ ಕಾಂಗ್ರೆಸ್ನವ್ರು ಕೊಡ್ತಿಲ್ಲ, ಸಿಎಂ ಸಿದ್ದರಾಮಯ್ಯನವರು ಬಿಟ್ಕೊಡಲ್ಲ. ಬಟ್ ಆಸೆ ಇದೆಯಲ್ಲ, ಏನ್ ಮಾಡೋದು? ಅದಕ್ಕೆ DK ಅವರು ವಿರೋಧ ಪಕ್ಷದವರ ಮಾತುಗಳನ್ನ ಕೇಳಿಕೊಂಡು ಎಲ್ಲ ಒಂದು ಎಡವಟ್ಟನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ರಹಸ್ಯವಾಗಿ ನಡೆದಿತ್ತು DK ಅಮಿತ್ ಶಾ ಅವರ ಭೇಟಿ. ಅಮಿತ್ ಶಾ ಹಾಗೂ DK ಅವರು ಭೇಟಿ ಮಾಡಿದ್ರು. ಆ ಭೇಟಿಯಲ್ಲಿ ಒಂದಷ್ಟು ಮಾತಾಡಿರ್ತಾರೆ. ನಮ್ಮ ಪಕ್ಷಕ್ಕೆ ಬಂದ್ರೆ ಹಿಂಗಾಗುತ್ತೆ, ಹಿಂಗ್ ಮಾಡ್ತೀವಿ, ನೆಕ್ಸ್ಟ್ CM ನೀವೇ ಆಗಬಹುದು ಅಂತಾನು ಒಂದು ಹೇಳಿರ್ಬೋದು, ಒಂದು ಆಸೆ ಬಂದಿರುತ್ತಲ್ಲ. ಸೊ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಎಸ್, ನಿಮ್ಗೆ DK ಅವರು ಬಿಜೆಪಿಗೆ ಹೋದ್ರೆ ಹೇಗಿರುತ್ತೆ ಅನ್ನೋದು ಕೂಡ ನೀವು ತಿಳಿಸ್ಬೋದು. ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಬಿಜೆಪಿಗೆ DK ಶಿವಕುಮಾರ್ ಅವರು ಹೋದ್ರೆ ಹೇಗಿರುತ್ತೆ? ಅವ್ರು ಆಗ್ತಾರ CM ಆಗಬಹುದಾ? ಬಿಜೆಪಿಗೆ ಹೋದ್ರೆ DK ಅವರು CM ಆಗಬಹುದಾ? ಎಸ್, ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಆಗಿದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬಂದಿತ್ತು DKಯ ಆಟ. ನೋಡಿ, ಇವಾಗ ಏನೋ ಒಂದು ಮಾಡಿದ್ರು ಗೊತ್ತಾಗೇ ಆಗುತ್ತಲ್ಲ. ಈ ಬೆನ್ನಲ್ಲೇ DKಶಿಯ CM ಕನಸಿಗೆ ಕೊಳ್ಳಿ ಇಟ್ಟ ಹೈಕಮಾಂಡ್. DKಗೆ ನೇರವಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು. ಈ ಎಪಿಸೋಡ್ನಿಂದ ರಾಜಕೀಯವಾಗಿ ಭಾರಿ ನಷ್ಟ ಅನುಭವಿಸಿದ DK. ಇಲ್ಲಿ ನಿಜಕ್ಕೂ DK ಆಟ ಕೆಡಿಸಿದ್ದು BYV ಅಶೋಕ್ ಹಾಗೂ ಕಟೀಲ್ ಅವರು. ಎಸ್, DK CM ಆಸೆಗೆ ಕೊನೆ ಮೊಳೆ ಹೊಡೆದಿದ್ದು ಆ ಪ್ರಭಾವಿ ಸ್ವಾಮೀಜಿ. ಈ ಬೆಳವಣಿಗೆ ನಂತರ ಸೈಲೆಂಟ್ ಆದ DCM DK ಶಿವಕುಮಾರ್ ಅವರು. ಎಸ್, ಇಷ್ಟು ದಿನ ಏನು ನಾನು CM ಆಗ್ಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿದ್ರು. ಅದನ್ನ ಇವಾಗ DK ಶಿವಕುಮಾರ್ ಅವರು ಬಿಟ್ಬಿಟ್ಟಿದ್ದಾರೆ. ಇನ್ನಾಗಲ್ಲ, ಇನ್ನೇನೇ ಮಾಡಿದ್ರು, ಯಾಕಂದ್ರೆ ಹೈಕಮಾಂಡ್ ಗಮನಕ್ಕೆ ಬಂದ ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ. ಸೊ ಹಾಗಾಗಿ DK ಶಿವಕುಮಾರ್ ಅವರು ಒಂಥರ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರಂತಾರಲ್ಲ, ಹಂಗಾಗಿದೆ ಈಗ DK ಶಿವಕುಮಾರ್ ಅವರ ಪರಿಸ್ಥಿತಿ. ಅವರು ಹೋಗಿದ್ದು, ಮಾತಾಡ್ಕೊಂಡು ಬಂದಿದ್ದು ಎಲ್ಲವೂ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬಂದಾಗಿದೆ. ಇನ್ನು DKಶಿ ಅವರ ಆಟ ಮುಗಿದಿದೆ. ಎಸ್, ಇನ್ನ CM ಆಗೋದಕ್ಕಾಗಲ್ಲ DK ಶಿವಕುಮಾರ್ ಅವರು ಅಂತ ಹೇಳಲಾಗ್ತಿದೆ. ಅವರೇ ಈ ಒಂದು ಎಡವಟ್ಟಿನಿಂದ ಈ ಒಂದು ಮಿಸ್ಟೇಕ್ ಅನ್ನ ಮಾಡ್ಕೊಂಡ್ರ ಅಂತ ಹೇಳಿ ಅನಿಸ್ತಿದೆ. ಇಲ್ಲಿ ನಿಜಕ್ಕೂ DKಶಿ ಆಟವನ್ನ ಕೆಡಿಸಿದ್ದು ಯಾರು? ನಿಮ್ಮೆಲ್ರಿಗೂ ಅದು ಪಾರದರ್ಶಕವಾಗಿ ಗೊತ್ತಾಗ್ತಾನೆ ಇದೆ. ವಿಜಯೇಂದ್ರ ಅವರು, ಅಶೋಕ್ ಅವರು, ಕಟೀಲ್ ಅವರು ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಕರೆದು ಅವ್ರಿಗೆ ಆಸೆ ಹುಡ್ಸಿ ಡೆಲ್ಲಿ ಕರೆಸಿ ಅಮಿತ್ ಶಾ ಅವ್ರ ಜೊತೆ ಸೀಕ್ರೆಟ್ ಆಗೆಲ್ಲ ಮಾತಾಡಿಸಿ ಈಗ ಅದು ಬಹಿರಂಗ ಆಗೋಗ್ಬಿಟ್ಟಿದೆ. ಸೀಕ್ರೆಟ್ ಆಗಿ ಕರೆಸಿ ಮಾತಾಡ್ಸಿದೆಲ್ಲ ಸೀಕ್ರೆಟ್ ಆಗಿ ಉಳ್ದೇ ಇಲ್ಲ, ಈಗ ಅದು ಬಹಿರಂಗ ಆಗೋಗ್ಬಿಟ್ಟಿದೆ. ನೀವಾಗ DKಶಿ ಅವ್ರಿಗೆ ಅತ್ಲ ಕಡೆಗೂ ಇಲ್ಲ ಇತ್ಲ ಕಡೆಗೂ ಇಲ್ಲ ಅನ್ನೋಂಗಾಗಿದೆ. ಇನ್ನು CM ಆಸೆಗೆ ಕೊನೆ ಮೊಳೆ ಹೊಡೆದಿದ್ದು ಆ ಪ್ರಭಾವಿ ಸ್ವಾಮೀಜಿ ಅವರು. ಈ ಬೆಳವಣಿಗೆ ನಂತರ ಸೈಲೆಂಟ್ ಆಗಿದ್ದಾರೆ DK ಶಿವಕುಮಾರ್ ಅವರು. ಶ್ರಾವಣ ಮಾಸದ ನೆಪದಲ್ಲಿ ಈಗ ಟೆಂಪಲ್ ರನ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಇನ್ನೇನ್ ಮಾಡೋದು, ಎಲ್ಲ ಆದ್ಮೇಲೆ ದೇವರ ಪಾದ ಒಂದೇ ಕತಿ ಅಲ್ವಾ, ದೇವರನ್ನ ಬೇಡ್ಕೊಂಡ್ರೆ ಏನೋ ಒಂದು ಆಗ್ಬಹುದು ಅಂತ
ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಆಗಿದೆ. ಎಸ್, ಡಿ ಕೆ ಶಿವಕುಮಾರ್ ಅವರ ಆಸೆಗೆ ಆ ತ್ರಿಮೂರ್ತಿಗಳು ಭಂಗವನ್ನ ಮಾಡಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ 2028ರಲ್ಲಿ ನಾನು ಸಿಎಂ ಆಗೇ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಖುಷಿನೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ 2028ರಲ್ಲಿ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೋ ಬಿಜೆಪಿಯಿಂದ ಆಗ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಡಿ ಕೆ ಅವರು ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ. ಮೇ ಬಿ ಬಿಜೆಪಿಗೆ ಹೋಗ್ತಾರೋ ಅಥವಾ ಕಾಂಗ್ರೆಸ್ನಲ್ಲೇ ಇರ್ತಾರೋ ಗೊತ್ತಿಲ್ಲ. ಬಟ್ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಹೇಗೆ ಸಿಎಂ ಆಗ್ತಾರೆ ಅಂತ. ಈ ಅವಧಿಯಲ್ಲಂತೂ ಅವ್ರ ಚಾನ್ಸ್ ಅನ್ನ ಕಳ್ಕೊಂಡಿದ್ದಾರೆ ಅವರದೇ ಒಂದು ಎಡವಟ್ಟುಗಳಿಂದ. ಬಟ್ ನೋಡೋಣ, ಹೈಕಮಾಂಡ್ ಏನಾದ್ರೂ ಮನಸ್ಸು ಮಾಡಿ ಕೊಟ್ಟರು ಕೊಡ್ಬೋದು, ಕೊಡದೇನೂ ಇರ್ಬೋದು. ಬಟ್ ನೆಕ್ಸ್ಟ್ ಸಿಎಂ ಡಿ ಕೆ 2028ರಲ್ಲಿ ಆಗ್ತೀನಿ ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.